ಸುಂಕಾಸುರ ಅಂತ ಹೇಳುವಂಥ ಟ್ರಂಪ್ನ ಯಾವ ಹೆದರಿಕೆಗೂ ಕೂಡ ಬೆದರಿಕೆಗೂ ಕೂಡ ಭಾರತ ಬಗ್ಲಿಲ್ಲ. ಇದು ಬಗ್ಗುವ ಭಾರತವಲ್ಲ, ಬಗ್ಗಿಸುವ ಭಾರತ. ಭಾರತದ ನಿಲುವು ಸುಸ್ಪಷ್ಟ. ನಾವು ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನು ಎಲ್ಲಿಂದ ಖರೀದಿ ಮಾಡಬೇಕು ಅಂತ ಅಮೇರಿಕ ನಮಗೆ ಮಾರ್ಗದರ್ಶನ ಮಾಡಂಗಿಲ್ಲ ಅನ್ನೋದೇ ಇವತ್ತಿಗೂ ಭಾರತದ ಈ ಕ್ಷಣದ ನಿಲುವು ಕೂಡ. ಇದು ನನಗೆ ಅರ್ಥ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅಮೇರಿಕದ ಮೇಲಿದ್ದಂಥ ವಿಶ್ವಾಸ ಜಗತ್ತಿನಾದ್ಯಂತ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ನಮ್ಮ ದೇಶದ ವಿರೋಧ ಪಕ್ಷ ನಾಯಕರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಮೋದಿಯವರು ಹೆದರು ಬಿಟ್ಟಿದ್ದಾರೆ ಅನ್ನೋಂಥ ಒಂದು ವಿಷಯನ ಎಲ್ಲರ ಮುಂದೆ ಇಡ್ತಿದ್ದಾರೆ. ಅದಕ್ಕೆ ಮೋದಿಯವರು ಭಯಪಟ್ಟಿದ್ದಾರೆ, ಯಾರ ಜೊತೆಯಲ್ಲಿ ಭಯಪಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ನಿಮ್ಮ ರೀತಿಯಾಗಿ ಮೋದಿಯವರು ವಿದೇಶಗಳಿಗೆ ಹೋದಾಗ ತನ್ನ ದೇಶದ ವಿರುದ್ಧ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ತನ್ನ ದೇಶವನ್ನು ಸಮರ್ಥನೆ ಮಾಡೋದಕ್ಕೆ ಜೀವನವನ್ನು ಸವಿಸುತ್ತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ. ಭಾರತದ ಸ್ಪಷ್ಟತೆ ಏನಿದೆ, ನಮಗೆಲ್ಲಿ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸಿಗುತ್ತೋ ನಾವು ಆ ದೇಶದಿಂದ ತಗೊಳ್ತೀವಿ ಅಂತ. ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಇವರು ದೇಶದ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ, ಇವರ ಹೆಗಲಿನ ಮೇಲೆ ಯಾವ ವಿಧವಾದಂಥ ಮಹತ್ತರವಾದ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಇಟ್ಕೊಂಡಿದ್ದಾರೆ, ಇವರು ಕಂಡಿರುವಂತಹ ಕನಸಿನ ಭಾರತ ಯಾವುದು ಅನ್ನೋದಕ್ಕೆ ಸ್ಪಷ್ಟತೆಯನ್ನು ಇವತ್ತು ಈ ರಾಹುಲ್ ಗಾಂಧಿ ಅವರು ಕೊಡಬೇಕು. ನೋಡಿ, ಈ ಟ್ರೇಡ್ ಡೀಲ್ನ ಮೋದಿಯವರು ತಮ್ಮ ಲಾಭಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಅಪಪ್ರಚಾರವನ್ನು ಮಾಡಿಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡುವಂತಹ ಒಂದು ಹುಡುಗಾಟಿಕೆ ಮಾಡ್ತಿರಲ್ರಿ ದೇಶದ ಭವಿಷ್ಯದ ಮೇಲೆ. ನಾಚಿಕೆ ಆಗಲ್ವಾ ನಿಮಗೆ? ಯಾವ್ಯಾವ ಕಾಂಗ್ರೆಸ್ಸಿಗರು ದೇಶದ ಹಿತಾಸಕ್ತಿಯ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಖಂಡಿತವಾಗಿ ನಾಚಿಕೆ ಅನ್ನೋದು ಆಗಲೇಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನೀವು ಭಾರತೀಯರೇ ಅಲ್ಲ. ನಿಮಗೆ ಅಧಿಕಾರನೇ ಮುಖ್ಯ ಹೊರತು ಈ ದೇಶದ ಭವಿಷ್ಯ ಆಗಲಿ, ಈ ದೇಶದ ಸುರಕ್ಷತೆ ಆಗಲಿ, ಈ ದೇಶದ ಭದ್ರತೆ ಆಗಲಿ, ಬಡವರ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ನಿಮ್ಗೆ ಯಾರಿಗಿಲ್ಲ ಅಂತ ನಾವು ನಿಷ್ಪಕ್ಷಪಾತವಾಗಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ನಮ್ಮ ಉತ್ಪನ್ನಗಳು ಅಮೆರಿಕದಲ್ಲಿ ಹೆಚ್ಚಿಗೆ ಸೇಲ್ ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಉರಿಯಾಗಬೇಕು? ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ಗೆ ಅಣತಿ ಮೇಲೆ ರಾಹುಲ್ ಗಾಂಧಿ ಅವ್ರು ಕುಣಿಲಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಏನಾದರೂ ಈ ರೀತಿಯಾಗ ರಾಹುಲ್ ಗಾಂಧಿ ಅವ್ರು ಮಾತಾಡ್ತೀಯಾರ? ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನೇ ತನ್ನ ಗುರಿ ಅಂತ ಇಟ್ಕೊಂಡಿರೋವಂಥ ರಾಹುಲ್ ಗಾಂಧಿ ಅವ್ರನ್ನ ನಾವು ವಿಪಕ್ಷ ನಾಯಕ ಅಂತ ಹೆಂಗೆ ಹೇಳೋದು? ಸೂಕ್ಷ್ಮ ವಿಷಯನೂ ಅರ್ಥ ಆಗದೆ ಇರುವಂಥ ದಡ್ಡ ರಾಹುಲ್ ಗಾಂಧಿ. ನೀವು ನಿಮ್ಮನ್ನು ಯಾರು ದಡ್ಡ ಅನ್ನಲ್ಲ, ನೀವೊಂಥರ ಕುತಂತ್ರವನ್ನು ನಡೆಸ್ತಿದ್ದೀರಾ ಅಂತ ಅನುಮಾನ ಬರುತ್ತಲ್ವಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸುಂಕಾಸುರನ ಸೊಂಟ ಮುರಿದ ನವಭಾರತ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಇದೆ, ಗಂಭೀರವಾದ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ, ಭಾರತ ಇಂದು ನವಭಾರತವಾಗಿ ಮಾರ್ಪಾಡಾಗ್ತಾ ಇದೆ. ತನ್ನ ರಣನೀತಿಗಳನ್ನು, ವಿದೇಶಾಂಗ ನೀತಿಗಳನ್ನು ತುಂಬ ಅಚ್ಚುಕಟ್ಟಿನ ನಿರ್ವಹಣೆಯನ್ನು ಮಾಡ್ತಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಾನು ಈ ವಿಷಯವನ್ನು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರೋದು. ಸ್ನೇಹಿತರೆ ನೋಡಿ, ಈಗ ಹೇಳಿ ಕೇಳಿ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಮೇರಿಕವನ್ನು ಮತ್ತೆ ಉಚ್ಚಾಯ ಸ್ಥಿತಿಗೆ ತೊಗೊಂಡು ಬರ್ತೀನಿ ಅಂತ ಒಂದು ಶಪಥವನ್ನು ಮಾಡಿದರು ಅಲ್ಲಿನ ದೇಶದ ಜನರ ಜೊತೆಯಲ್ಲಿ, ಅಮೇರಿಕನ್ನರ ಜೊತೆಯಲ್ಲಿ. ಅದಕ್ಕೆ ಅವರು ಏನು ಮಾಡಿದ್ರು ಅಂದರೆ, ಭಾರತ ತನ್ನ ನಿಲುವಿನ ಅಂದರೆ ಟ್ರಂಪ್ ಅವರ ಅಣತಿ ಮೇಲೆ ನಡೀತಿಲ್ಲ ಅನ್ನುವಂಥ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ತೆರಿಗೆಯನ್ನು ಏರಲಿಕ್ಕೆ ಮಾಡಿದ್ರು. ತೆರಿಗೆಯನ್ನು ಹೇರೋದು, ಬಾಯಿಗೆ ಬಂದಂಗೆ ಏರೋದು. ಅಂದರೆ ರಷ್ಯಾದ ಜೊತೆಯಲ್ಲಿ ಯಾವುದು ಕಚ್ಚಾ ತೈಲವನ್ನು ಖರೀದಿ ಮಾಡುವಂಥ ಒಪ್ಪಂದ ಇದೆ ಅದನ್ನು ನಿಲ್ಲಿಸಬೇಕು ಭಾರತ ಅಂತ ಹೇಳಿದ್ರು ಟ್ರಂಪ್ ಅವರು. ಆದರೆ ಭಾರತ ಏನು ಹೇಳ್ತು ಅಂದರೆ, ತನ್ನ ದೇಶಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ತನ್ನ ದೇಶದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲಿ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲ ಪ್ರಪಂಚದಲ್ಲಿ ಸಿಗುತ್ತೋ ಅಲ್ಲಿಂದ ಭಾರತ ಖರೀದಿ ಮಾಡುತ್ತೆ. ನಾವು ಯಾವುದೇ ದೇಶದ ಪರವಾಗೂ ನಿಲ್ಲೋದಿಲ್ಲ, ಯಾವುದೇ ದೇಶದ ವಿರುದ್ಧವಾಗೂ ನಿಲ್ಲೋದಿಲ್ಲ. ವಿಶ್ವಶಾಂತಿಯೇ ನಮಗೆ ಮುಖ್ಯ. ಹಾಗಾಗಿ ಭಾರತ ಎಲ್ಲ ವಿದೇಶಾಂಗ ನೀತಿಗಳ ಜೊತೆಯಲ್ಲಿ ತಟಸ್ಥ ಧೋರಣೆಯನ್ನು ಹೊಂದಿದೆ ಅಂತ ಹೇಳ್ತಕ್ಕಂಥದ್ದೇ ಭಾರತದ ಸ್ಪಷ್ಟೀಕರಣ. ಇದು ತೀರಾ ಅತಿ ಸಾಮಾನ್ಯ ಮನುಷ್ಯನಾದ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಈ ದೇಶದ ಮಹಾನ್ ವಿರೋಧ ಪಕ್ಷ ನಾಯಕ, ಇಂಥ ವಿರೋಧ ಪಕ್ಷ ನಾಯಕನ ನಾನು ಬುದ್ಧಿ ಬಂದಾಗಿಂದ ನೋಡೇ ಇಲ್ಲ ಅಂತ ಹೇಳಿದ್ರು ಏನೂ ತಪ್ಪಾಗಲ್ಲ ಅನ್ನೋದು ನನ್ನ ವಿಚಾರ. ಹಾಗಾಗಿ ಮೊನ್ನೆ ಏನು ನೆನೆಗುದಿಗೆ ಬಿದ್ದಿತ್ತಲ್ಲ, ಅಮೇರಿಕ ತನ್ನ ಮೊಂಡಾಟವನ್ನು ಬಿಡ್ತಾ ಇರಲಿಲ್ಲ, 50% ತೆರಿಗೆಯನ್ನು ಹೇರಿದ್ರಲ್ಲ ಭಾರತದ ಮೇಲೆ. ಭಾರತೀಯ ಉತ್ಪನ್ನಗಳು ಅಮೇರಿಕಾದಲ್ಲಿ ಮಾರಾಟ ಆಗಬೇಕು ಅಂದರೆ ಅದ್ರ ಮೇಲೆ 50%
ತೆರಿಗೆ. ಅಂದರೆ ಇವಾಗ ಉದಾಹರಣೆಗೆ 50 ರೂಪಾಯಿದು ಒಂದು ಯಾವುದೋ ಒಂದು ಟವಲ್ ಹೋಗುತ್ತೆ ಭಾರತದಿಂದ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ 50% ತೆರಿಗೆ. ಅಂದರೆ ಇವಾಗ 100 ರೂಪಾಯಿ ಇರುವಂಥ ಒಂದು ಉತ್ಪನ್ನಕ್ಕೆ 50% ಅಂದರೆ 150 ರೂಪಾಯಿ ಅದರದ್ದು ಮುಖ ಬೆಲೆ ಆಗಿಬಿಡುತ್ತೆ ತೆರಿಗೆ ಕಟ್ಟಿದ ಮೇಲೆ. ಅದು ಅಲ್ಲಿನ ನಾಗರಿಕರಿಗೆ ಹೊರೆ ಆಗ್ತಿದೆ. ಅಲ್ಲಿನ ನಾಗರಿಕರು ಭಾರತದಿಂದ ಬಂದಂಥ ಉತ್ಪನ್ನಗಳನ್ನ ಕೊಂಡ್ಕೊಳ್ಳೋದಕ್ಕೆ ಹೊರೆ ಆಗ್ತಿರೋದಕ್ಕೆ ಟ್ರಂಪ್ನ ಸರ್ಕಾರದ ವಿರುದ್ಧನೇ ತಿರುಗಿ ಬಿದ್ದಿದ್ರು. ಆದರೆ ಭಾರತ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈಗ ಭಾರತ ಸರ್ಕಾರವನ್ನು ಪ್ರತಿನಿಧಿಸ್ತಿರ್ತಕ್ಕಂಥದ್ದು ಒಬ್ಬ ಮಹಾನ್ ದೇಶಭಕ್ತ ನರೇಂದ್ರ ಮೋದಿಯವರು. ಅವರೇನು ಮಾಡ್ರು? ಸುಮ್ಮನೆ ಕೂತ್ಕೊಂಡ್ರ? ಅಮೇರಿಕಾದ ತೆರಿಗೆ ಯುದ್ಧಕ್ಕೆ ಪರ್ಯಾಯವಾಗಿ ಯುದ್ಧವನ್ನು ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಮೋದಿಯವರ ನಿಲುವು ಸ್ಪಷ್ಟವಾಗಿತ್ತು, ವಿದೇಶಾಂಗ ಸಚಿವಾಲಯದ ಒಂದು ನಿಲುವು ಸ್ಪಷ್ಟವಾಗಿತ್ತು, ವಾಣಿಜ್ಯ ಇಲಾಖೆ ಏನಿದೆ ಇವಾಗ ವಾಣಿಜ್ಯ ಸಚಿವರ ನಿಲುವು ಸ್ಪಷ್ಟವಾಗಿತ್ತು. ಈ 3 ಜನ ಸೇರ್ಕೊಂಡು ಏನು ಮಾಡ್ರು ಅಂದರೆ ಭಾರತದ ನಿಲುವು ಸುಸ್ಪಷ್ಟ. ನಾವು ನಮ್ಮ ದೇಶಕ್ಕೆ ಕಚ್ಚಾ ತೈಲವನ್ನು ಎಲ್ಲಿಂದ ಖರೀದಿ ಮಾಡಬೇಕು ಅಂತ ಅಮೇರಿಕ ನಮಗೆ ಮಾರ್ಗದರ್ಶನ ಮಾಡೋಂಗಿಲ್ಲ ಅನ್ನೋದೇ ಇವತ್ತಿಗೂ ಭಾರತದ ಈ ಕ್ಷಣದ ನಿಲುವು ಕೂಡ. ಇದು ನನಗೆ ಅರ್ಥ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಭಾರತ ಏನು ಮಾಡ್ತು? ಚೀನಾವನ್ನು ಒಂದು ಚೀನಾ ಜೊತೆಯಲ್ಲಿ ಬಾಂಧವ್ಯವನ್ನು ವೃದ್ಧಿ ಮಾಡ್ಕೊಳ್ತು, ಚೀನಾ ಜೊತೆಯಲ್ಲಿ ವ್ಯಾಪಾರಿ ಒಪ್ಪಂದವನ್ನು ಮಾಡ್ಕೊಳ್ತು, ರಷ್ಯಾದ ಜೊತೆಯಲ್ಲಿ ವ್ಯಾಪಾರಿ ಒಪ್ಪಂದವನ್ನು ಮಾಡ್ಕೊಳ್ತು. ಜಗತ್ತಿನ 40% ಜನರು ಈ 3 ರಷ್ಯಾ ಮತ್ತು ಚೀನಾ ಮತ್ತು ಭಾರತದಲ್ಲೇ ಇರ್ತಕ್ಕಂಥದ್ದು. ಜಗತ್ತಿನ ಸರಿಸುಮಾರು ಅರ್ಧಕ್ಕಿಂತ ಹೆಚ್ಚಿನ ವ್ಯಾಪಾರ ಈ 3 ದೇಶಗಳಲ್ಲೇ ನಡೆಯುತ್ತೆ. ಹಾಗಾಗಿ ಆ ಟ್ರೇಡ್ ಡೀಲ್ ಅಂದರೆ ಆ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಂಡ್ರು. ಮತ್ತು ಬ್ರಿಕ್ಸ್ ದೇಶಗಳ ಮೇಲೆ ವಿಶ್ವಾಸವನ್ನು ಗಟ್ಟಿಪಡಿಸ್ಕೊಳ್ತು ಭಾರತ. ಡಾಲರ್ಗೆ ಟಕ್ಕರ್ ಕೊಡಬೇಕು ಅಂತ ಏನು ಮಾಡ್ರು ಅಂದರೆ ಮೋದಿಯವರು ಈ ಟ್ರೆಷರಿ ಬಾಂಡ್ಸ್ ಅಂತಿರುತ್ತೆ, ಅಂದರೆ ಅಲ್ಲಿ ಅಮೇರಿಕಾದ ಯಾವುದು ಸರ್ಕಾರಿ ಯೋಜನೆಗಳು ನಡೆಯುತ್ತೆ ಅದನ್ನು ಟ್ರೆಷರ್ ಬಾಂಡ್ಸ್ ಅಂತಾರೆ. ಇವಾಗ ನಾವಿಲ್ಲಿ ಕಿಸಾನ್ ವಿಕಾಸ್ ಪತ್ರ ಆ ರೀತಿಯಾಗಿ ತೊಗೊಳ್ತೀವಲ್ಲ, ಅಲ್ಲಿನ ಸರ್ಕಾರಿ ಯೋಜನೆಗಳ ಮೇಲೆ ಹೂಡಿಕೆ ಮಾಡೋದನ್ನು ಟ್ರೆಷರಿ ಬಾಂಡ್ಸ್ ಅಂತ ಹೇಳ್ತಾರೆ. ಅಂಥ ಲಕ್ಷಾಂತರ ಕೋಟಿ ರೂಪಾಯಿಯ ಟ್ರೆಷರಿ ಬಾಂಡ್ಗಳನ್ನು ಭಾರತ ಇವತ್ತು ವಾಪಸ್ ತೊಗೊಂಡಿದೆ, ಆ ಹೂಡಿಕೆಯನ್ನು ವಾಪಸ್ ತೊಗೊಳ್ತಿದೆ. ಇದರಿಂದ ಡಾಲರ್ಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಡಾಲರ್ಗೆ ಪ್ರತಿರೋಧವನ್ನು ಒಡ್ಡುವಂತಹ ಈ ಒಂದು ಇದನ್ನು ಮಾಡ್ತಾರೆ, ಯಾವುದು ಬ್ರಿಕ್ಸ್ದು ಕರೆನ್ಸಿಯನ್ನು ಮಾಡುವಂತಹ ಎಲ್ಲ ಸ್ಪಷ್ಟತೆ ಕಾಣ್ತಾ ಇದೆ. ಹಾಗಾಗಿ ಟ್ರಂಪ್ಗೆ ಏನಾಯಿತು ಅಂತ ಹೇಳಿದ್ರೆ ತನ್ನ ದೇಶದ ಜನರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ನಿಮ್ಮ ತೆರಿಗೆ ನೀತಿಗಳಿಂದ ಅಮೇರಿಕಾದ ಜನರಿಗೆ ತೆರಿಗೆ ಹೊರೆ ಆಗ್ತಿದೆ, ವಸ್ತುಗಳನ್ನು ಕೊಂಡ್ಕೊಳಕ್ಕಾಗಲ್ಲ ಅಂತ. ಎರಡನೇದೇನಾಗ್ತಾ ಇದೆ ಅಂದರೆ ಅಮೇರಿಕಾದ ಮೇಲಿದ್ದಂಥ ವಿಶ್ವಾಸ ಜಗತ್ತಿನಾದ್ಯಂತ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದರೆ ನಮ್ಮ ದೇಶದ ವಿರೋಧ ಪಕ್ಷ ನಾಯಕರು ಹೇಳ್ತಿರೋದೇನು ಅಂತ ಹೇಳಿದ್ರೆ ಮೋದಿಯವರು ಹೆದರು ಬಿಟ್ಟಿದ್ದಾರೆ ಅನ್ನೋಂಥ ಒಂದು ವಿಷಯನ ಎಲ್ಲರ ಮುಂದೆ ಇಡ್ತಿದ್ದಾರೆ. ಅದಾದಮೇಲೆ ಈಗ ಐರೋಪ್ಯ ಒಕ್ಕೂಟ ಇದೆಯಲ್ಲ, ಯುರೋಪಿಯನ್ ಯೂನಿಯನ್ ಇದೆಯಲ್ಲ, ಅವ್ರು ಬಂದ್ಬಿಟ್ಟು ಮೊನ್ನೆ ವಾಣಿಜ್ಯ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಸರಿಸುಮಾರು ಈಗ ಯುರೋಪಿಯನ್ ಯೂನಿಯನ್ನು ಮತ್ತು ಭಾರತದ ನಡುವೆ 11.5 ಲಕ್ಷ ಕೋಟಿ ರೂಪಾಯಿಗಳ ವ್ಯಾಪಾರ ವಹಿವಾಟು ನಡೀತಿದೆ. ಅಂದರೆ ನಾವು ಉದಾಹರಣೆಗೆ ಹೇಳೋದಾದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಡ್ಜೆಟ್ ಇದೆಯಲ್ಲ, ಅದರ 4% ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಸರಿಸುಮಾರು ಅರ್ಧದಷ್ಟು ನಾವು ರಫ್ತನ್ನು ಮಾಡ್ತೀವಿ, ಇನ್ನೊಂದು ಅರ್ಧದಷ್ಟು ಸರಿಸುಮಾರು ಆಮದನ್ನು ಮಾಡ್ಕೊಳ್ತೀವಿ. ಅದನ್ನು ದ್ವಿಗುಣ ಮಾಡುವಂಥ ಒಪ್ಪಂದ, ಇದಕ್ಕೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದಾರೆ. ಆದರೆ ಈಗ ಅಮೇರಿಕದ ಜೊತೆಯಲ್ಲಿ ಏನು ಇವಾಗ ವಾಣಿಜ್ಯ ಒಪ್ಪಂದ ಆಗಿದೆಯೋ ಅದ್ರದ್ದು ಇನ್ನೂ ಸ್ಪಷ್ಟತೆಯನ್ನು ಎರಡೂ ದೇಶಗಳು ಬಂದು ಜಂಟಿ ಹೇಳಿಕೆಯನ್ನು ಕೊಡಬೇಕು. ಅಷ್ಟೊತ್ತಿಗಾಗಲೇ ರಾಕೇಶ್ ಟಿಕಾಯಿತ್ ಅನ್ನೋವಂಥ ರೈತ ಹೋರಾಟಗಾರ ಇದ್ದಾನಲ್ಲ, ಈತನಿಗೆ ಹೆಂಗಪ್ಪ ಗೊತ್ತಾಗೋಯ್ತು? ನಮ್ಮ ಸಂಸದರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಾಗಿಲ್ಲ, ವಿರೋಧ ಪಕ್ಷ ನಾಯಕರ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಾಗಿಲ್ಲ. ಇವರು ಈ ವಾಣಿಜ್ಯ ಒಪ್ಪಂದದ ಬಿಲ್ಲುದು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಕಾಗದನ ಹರಿದು ಲೋಕಸಭಾ ಸ್ಪೀಕರ್ ಮೇಲೆ ಎಸ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಸಂಸತ್ತಲ್ಲಿ ದಾಂಧಲೆ ಮಾಡಿದ್ದಾರೆ. ಇವರೆಲ್ಲರೂ ನಮ್ಮ ಮೇಲೆ ಆಡಳಿತ ನಡೆಸ್ತಕ್ಕಂಥ ಸಂಸದರ ಇವರು, ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ಹಾಗಾಗಿ ಸ್ಪೀಕರ್ ಅವರು, ಲೋಕಸಭಾ ಸ್ಪೀಕರ್ ಅವರು ನಿಯಮಾವಳಿಗಳ ಪ್ರಕಾರ 374ರ ನಿಯಮದ ಅಡಿಯಲ್ಲಿ 7 ಜನ ಕಾಂಗ್ರೆಸ್ಸು ಸಂಸದರು ಮತ್ತು CPMನ ಒಬ್ಬ ಸಂಸದನನ್ನು ಈ ಬಡ್ಜೆಟ್ ಅಧಿವೇಶನ ಮುಗಿಯೋವರೆಗೂ ವಜಾ ಮಾಡಿದ್ದಾರೆ, ಬರಂಗಿಲ್ಲ ಅವರು. ಅದನ್ನು ಇಟ್ಕೊಂಡು ಮಕರ ದ್ವಾರ ಅಂತಿದೆಯಲ್ಲ ಸಂಸತ್ ಭವನದಲ್ಲಿ, ಅಲ್ಲಿ ಬಂದು ದೊಡ್ಡ ಗಲಾಟೆ.
ಅವಾಗ ನಮ್ಮ ವಿಪಕ್ಷ ನಾಯಕರು ಬಂದ್ರಪ್ಪ, ಇವಾಗ ಬಂದರು ಪಿಕ್ಚರ್ಗೆ, ಮೇಯ್ನ್ ಪಿಕ್ಚರ್ಗೆ ಬಂದರು. ಬಂದ್ಬಿಟ್ಟು ಇವ್ರು ಹೇಳಿದ್ದೇನೆಂದರೆ, ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀಯಾರ ಇವರು. ಪತ್ರಿಕಾ ಹೇಳಿಕೆಯಲ್ಲಿ ಇವರು ಇವಾಗ ಹೇಳ್ತಿರೋದೇನು ಅಂತ ಹೇಳಿದ್ರೆ, ನಾನು ಪ್ರಮುಖವಾಗಿ 3 ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ನನ್ನನ್ನು ಮಾತಾಡೋಕ್ಕೆ ಬಿಡ್ತಿಲ್ಲ. ಯಾಕೆ ಮಾತಾಡೋಕ್ಕೆ ಬಿಡ್ತಿಲ್ಲ ನಿಮ್ಮನ್ನು? ಸಂಸದ ಅಧಿವೇಶನದ ನಿಯಮಗಳ ಪ್ರಕಾರ 349(1) ಪ್ರಕಾರ ಪ್ರಕಟಣೆ ಆಗದೇ ಇರುವಂತಹ ಪುಸ್ತಕಗಳನ್ನು ಇಟ್ಕೊಂಡು ನೀವು ಆಧಾರವಾಗಿ ಇಟ್ಕೊಂಡು ಯಾವುದೇ ಹೇಳಿಕೆಯನ್ನು ಕೊಡೋಂಗಿಲ್ಲ ಅನ್ನೋದು ಸ್ಪಷ್ಟತೆ ಇದೆ. ಅದಕ್ಕೆ ನೀವೇನು ಮಾಡಿರಿ, ಯಾವುದೋ ಕ್ಯಾರ್ವಾನ್ ಅಂತ ಹೇಳುವಂಥ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರುವಂಥ 4 ಸ್ಟಾರ್ಸ್ ಆಫ್ ದ ಡೆಸ್ಟಿನಿ ಅನ್ನುವಂಥ ಒಂದು ಲೇಖನವನ್ನು ಇಟ್ಕೊಂಬಂದ್ರಿ. ಅದೇ ಪುಸ್ತಕ, ಅದರದ್ದೇ ಪ್ರಕಟಿತ ಲೇಖನ, ಅದನ್ನು ಹೇಳಂಗಿಲ್ಲ ಅಂತ ಹೇಳಿದ್ರಲ್ಲ. ಹಂಗಾಗಿ ಈ ನರವಣೆಯವ್ರ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹಾಕ್ಬಿಟ್ಟಿದ್ರು. ಚೈನಾ ಆಕ್ರಮಣ ಮಾಡೋಕ್ಕೆ ಸಿದ್ಧತೆ ನಡೆಸಿದ್ದಾಗ, ಅಂದರೆ ತನ್ನ ಹೊಣೆಗಾರಿಕೆಯಿಂದ ನುಗ್ಚ್ಕೊಳ್ಳೋ ಅಂಥ ಪ್ರಧಾನಿ ಇರೋದು, ತಮ್ಮ ಜವಾಬ್ದಾರಿಯನ್ನು ಬೇರೆಯವ್ರ ಹೆಗಲ ಮೇಲೆ ಹಾಕ್ಬಿಡ್ತಾರೆ ಅಂತ ಹೇಳುವಂಥ ವಿಷಯ ಇಟ್ಕೊಂಡಿದ್ರಲ್ಲ, ಅದಕ್ಕೆ ನಿಮಗೆ ಸ್ಪಷ್ಟತೆ ಇಲ್ಲ, ಮಾತಾಡಲಿಕ್ಕೆ ಸ್ಪಷ್ಟತೆ ಇಲ್ಲ ಅನ್ನೋವಂಥ ವಿಷಯನ ನೀವು ಇವಾಗ ಹೇಳಕ್ಕೆ ಬಂದಿದ್ರಿ. ನೋಡಿ, ಅದಕ್ಕೆಲ್ಲನೂ ತೀರ್ಮಾನ ಆಗೋಗಿದೆ. ನಿಮಗೆ ಅವಕಾಶವನ್ನು ಕೊಟ್ಟಿದ್ದು ಯಾವ ವಿಷಯ ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮಾತ್ರ ನೀವು ಟಿಪ್ಪಣಿಯನ್ನು ಮಾಡಲಿಕ್ಕೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿತ್ತು. ಆದರೆ ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡು ರಾಷ್ಟ್ರೀಯ ಭದ್ರತೆಯ ವಿಷಯವನ್ನು ಕೆದಕ್ಲಿಕ್ಕೆ ಹೋದ್ರಿ. ಹಾಗಾಗಿ ನಿಮ್ಮ ಸಮಯವನ್ನು ಮರನೇ ದಿನ ಕೊಟ್ಟಾಗ ಈ ರೀತಿಯಾಗಿ ದಾಂಧಲೆ ಮಾಡಿದ್ದೀರಾ. ಎರಡನೆಯದಾಗಿ, ಮೋದಿಯವರು ಭಯಪಡ್ತಿದ್ದಾರೆ ಅನ್ನೋವಂಥ ವಿಷಯ. ಹಾಗಾಗಿ ಮೋದಿಯವರು ಭಯಪಡ್ತಿದ್ದಾರೆ ಅನ್ನೋವಂಥ ವಿಷಯವನ್ನು ಹೇಳ್ತಿದ್ದೀರಾ. ಯಾಕೆ ಮೋದಿಯವರು ಭಯಪಟ್ಟಿದ್ದಾರೆ, ಯಾರ ಜೊತೆಯಲ್ಲಿ ಭಯಪಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಯಾಕೆ ಅಂದರೆ, ನಿಮ್ಮ ರೀತಿಯಾಗಿ ಮೋದಿಯವರು ವಿದೇಶಗಳಿಗೆ ಹೋದಾಗ ತನ್ನ ದೇಶದ ವಿರುದ್ಧ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ತನ್ನ ದೇಶವನ್ನು ಸಮರ್ಥನೆ ಮಾಡೋದಕ್ಕೆ ಜೀವನವನ್ನು ಸವಿಸುತ್ತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ. ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಮನಸ್ಥಿತಿನೇ ನಿಮಗಿಲ್ಲ. ಮನಸ್ಥಿತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಅರ್ಹತೆನೇ ಇಲ್ಲ. ಇನ್ನು ಬೇರೆ ಪದಗಳು ಉಪಯೋಗ ಮಾಡಬಾರ್ದು, ತಪ್ಪಾಗುತ್ತೆ. ಅರ್ಹತೆನೇ ಇಲ್ಲ ನಿಮಗೆ. ಒಬ್ಬ ಒಳ್ಳೆ ಮನುಷ್ಯನ ಒಪ್ಕೊಳ್ಳೋ ಅಂಥ ಅರ್ಹತೆನೇ ನಿಮಗಿಲ್ಲ. ಹಾಗಾಗಿ ನೀವು ಇವತ್ತು ಮೋದಿಯವರು ಭಯಪಟ್ಟು ಒತ್ತಡ ಇದೆ ಅಂತ ನೀವೇ ಹೇಳ್ತಿದ್ದೀರಾ ನಿಮ್ಮ ಹೇಳಿಕೆಯಲ್ಲಿ. ಮೋದಿ ಕೆ ऊपर प्रेशर है, मोदी जी के ऊपर प्रेशर है, इसीलिए वो ट्रेड डील के लिए ಸೈನ್ कर दिया. ಅವ್ರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತು, ಮೋದಿ ಅವ್ರಿಗೆ ಗೊತ್ತು ಅಂತ ಹೇಳ್ತೀರಲ್ಲ. ಹಂಗಾರೆ ಏನು ಮಾಡ್ತೀರಾ? ಅದು ಎರಡನೇದಾಗಿ, ಇವತ್ತು ಮೋದಿಯವರು ಭಯಪಟ್ಟಿದ್ದಿದ್ರೆ ಚೀನಾವನ್ನು ವಿಶ್ವಾಸಕ್ಕೆ ತೊಗೊಳಕ್ಕಾಗ್ತಾ ಇರಲಿಲ್ಲ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸ್ಬಿಡ್ತಿದ್ರು. ಆದರೆ ಇವತ್ತಿನವರೆಗೂ ಡೇಟಾ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ರಷ್ಯಾದಿಂದ ಇವತ್ತಿಗೂ ಕೂಡ ಭಾರತ ದಿನಂಪ್ರತಿ 12 ಲಕ್ಷ ಬ್ಯಾರಲ್ ತೈಲವನ್ನು ಖರೀದಿ ಮಾಡ್ತಾ ಇದೆಯಲ್ಲ. ಎಲ್ಲಿ ನಿಲ್ಲಿಸಿದೆ? ನಿರ್ಬಂಧ ಇದೆ. ರಷ್ಯಾದಿಂದ ತೈಲವನ್ನು ತಗೋಬಾರ್ದು ಅಂತ ಅಮೇರಿಕ ನಿರ್ಬಂಧ ಹಾಕಿದೆ. ಆದರೆ ರಿಲಯನ್ಸ್ ಕಂಪನಿಯವರು ನಿಲ್ಲಿಸಿದ್ದಾರೆ. ಈಗ ಟ್ರಂಪ್ ಅವ್ರು ಹೇಳ್ತಿರೋದಷ್ಟೇ, ವೆನಿಜುವಲಾದಿಂದ ನೀವು ತೈಲವನ್ನು ಖರೀದಿ ಮಾಡಬೇಕು, ವೆನಿಜುವಲಾದಿಂದ ತೈಲವನ್ನು ಖರೀದಿ ಮಾಡಬೇಕು ಅಂತ. ಭಾರತ ಹೇಳಿದೆಯಾ? ಇಲ್ಲ. ಭಾರತದ ಸ್ಪಷ್ಟತೆ ಏನಿದೆ? ನಮಗೆಲ್ಲಿ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸಿಗುತ್ತೋ ನಾವು ಆ ದೇಶದಿಂದ ತಗೊಳ್ತೀವಿ ಅಂತ. ವೆನಿಜುವಲಾ ವಿಷಯಕ್ಕೆ ಬರೋದಾದರೆ, ಅದು ತುಂಬ ಕೆಳಗುಣಮಟ್ಟ ಇರುವಂತಹ ಒಂದು ಕಚ್ಚಾ ತೈಲ ಅಂತ ಇವತ್ತು ವಿಶ್ವದೆಲ್ಲೆಡೆಗೆ ಬಿಂಬಿತ ಆಗ್ತಾ ಇರೋದು. ಅಂದರೆ ಅದರದ್ದು ಸಂಸ್ಕರಣೆ ಮಾಡುವಂಥ ಟೆಕ್ನಾಲಜಿ ಭಾರತದಲ್ಲಿದೆ. ಹಾಗಾಗಿ ವೆನಿಜುವಲಾಯಿಂದನೂ ತೊಗೋಬೋದು ಮುಂದಿನ ದಿನದಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ತೊಂದರೆ ಏನಾಗುತ್ತೆ ರಾಹುಲ್ ಗಾಂಧಿ ಅವ್ರಿಗೆ ವೆನಿಜುವಲಾಯಿಂದ ತೈಲವನ್ನು ಖರೀದಿ ಮಾಡಿದ್ರೆ? ಮತ್ತು ನಿಮ್ಮದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ರೈತರಿಗೆ ಕೊಡ್ಲಿಯನ್ನು ಹಾಕ್ತಿದ್ದಾರೆ, ರೈತರ ಹೊಟ್ಟೆಗೆ ಕೊಡ್ಲಿ ಹಾಕ್ತಿದ್ದಾರೆ, ಬೆನ್ನಿಗೆ ಚೂರಿಯನ್ನು ಹಾಕ್ತಿದ್ದಾರೆ. ಕೃಷಿ ಉತ್ಪನ್ನಗಳು ಮತ್ತು ಡೈರಿ ಉತ್ಪನ್ನಗಳಿಗೆ ಮುಕ್ತವಾಗಿ ಬಿಟ್ಕೊಟ್ಬಿಡ್ತಿದ್ದಾರೆ. ಅಮೇರಿಕದ ಗ್ರಾಮೀಣ ಭಾಗಕ್ಕೆ ಲಾಭವನ್ನು ಮಾಡಿಕೊಡ್ತಿದ್ದಾರೆ. ಇದರಲ್ಲಿ ನಾನು ನಿನ್ನೆ ಸಂಸತ್ತಲ್ಲಿ ಹೇಳ್ದಂತಹ ಇದು 4 ಸ್ಟಾರ್ಸ್ ಆಫ್ ದ ಡೆಸ್ಟಿನಿ ಅನ್ನೋದು ಸೈಡ್ ರೀಲ್ ಮಾತ್ರ. ಮೇನ್ ಪಿಕ್ಚರ್ ಇರೋದು, ಅಂದರೆ ಚಲನಚಿತ್ರ ಇರೋದೇ ಅಮೇರಿಕಾದ ಡೈರಿ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳನ್ನ ಮುಕ್ತವಾಗಿ ಬಿಟ್ಟಿದ್ದಾರೆ ಅಂತ. ನೋಡಿ, ಪಿಯೂಷ್ ಗೋಯಲ್ ಅವ್ರನ್ನೂ ಕೂಡ ಸಂಸತ್ ಭವನದಲ್ಲಿ ಇವರು ಅಧಿವೇಶನದಲ್ಲಿ ಮಾತಾಡಕ್ಕೆ ಬಿಡಲಿಲ್ಲ. ವಾಣಿಜ್ಯ ಸಚಿವರು ಬಂದು, ಇವತ್ತು ವಾಣಿಜ್ಯ ಮಂತ್ರಿಗಳು ಬಂದು ಒಂದು ಪ್ರೆಸ್ ಮೀಟನ್ನು ಮಾಡಬೇಕಾಯಿತು. ಪ್ರೆಸ್ ಮೀಟ್ ಮಾಡಿ ಅವರು ಸ್ಪಷ್ಟಪಡಿಸಿದ್ದಾರೆ, ಇವೆಲ್ಲವೂ ಅಂತಿಮ ಹಂತದಲ್ಲಿದ್ದಾವೆ.
ಅದನ್ನೆಲ್ಲ ಆದಮೇಲೆ ಅಂತಿಮ ಹಂತ ಆದಮೇಲೆ ನಾವು ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಈ ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಇವರು ದೇಶದ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ, ಇವರ ಹೆಗಲಿನ ಮೇಲೆ ಯಾವ ವಿಧವಾದಂಥ ಮಹತ್ತರವಾದ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಇಟ್ಕೊಂಡಿದ್ದಾರೆ, ಇವರು ಕಂಡಿರುವಂತಹ ಕನಸಿನ ಭಾರತ ಯಾವುದು ಅನ್ನೋದಕ್ಕೆ ಸ್ಪಷ್ಟತೆಯನ್ನು ಇವತ್ತು ಈ ರಾಹುಲ್ ಗಾಂಧಿ ಅವರು ಕೊಡಬೇಕು. ನೋಡಿ ಸ್ನೇಹಿತರೆ, ಮತ್ತು ಇವರು ಇನ್ನೊಂದು ವಿಷಯವನ್ನು ಎತ್ತಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಮೋದಿಯವರ ಫೈನಾನ್ಷಿಯಲ್ ಸ್ಟ್ರಕ್ಚರ್. ಅಂದರೆ ಮೋದಿ ಅಂದರೆ ಬಿ ಜೆ ಪಿಯವ್ರಿಗೆ ಹಣ ಸಹಾಯ ಎಲ್ಲಿಂದ ಬರ್ತಿದೆಯೋ ಆ ಸ್ಟ್ರಕ್ಚರನ್ನು ಮುರಿಲಿಕ್ಕೆ ಟ್ರಂಪ್ ಅವರು ಹೊರಟಿದ್ದಾರೆ. ಹಾಗಾಗಿ ಮೋದಿಯವರು ಎದುರ್ಕೊಂಡ್ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಟ್ರಂಪ್ ಅವರ ಅಣತಿ ಮೇಲೆ ಕುಣಿತಿದ್ದಾರೆ ಅಂತ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಇದನ್ನು ಭಾರತೀಯರು ಯಾರೂ ನಂಬಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಮೋದಿಯವರು ಟ್ರಂಪ್ನ ಅಣತಿಯ ಮೇಲೆ ನಡೆದಿದ್ದರೆ ಈ ಡೀಲ್ ಯಾವತ್ತ 8-9 ತಿಂಗಳಿಂದನೇ ಆಗೋಗಿರ್ತಿತ್ತು. ಹಾಗಾಗಿ ಇನ್ನು ಈ ಪವನ್ ಖೇರ್ ಅನ್ನೋ ಅಂತ ಯಾರೋ ಇದ್ದಾರೆ ಒಬ್ಬರು ಕಾಂಗ್ರೆಸ್ಸಿನ ವಕ್ತಾರ, ಅವ್ರು ಹೇಳ್ತಿರೋದು ಮೊದಲೆಲ್ಲ 3% ಇತ್ತು ಅಮೇರಿಕಾದ ತೆರಿಗೆ, ಇವಾಗ 18% ಮಾಡಿಲ್ವಾ ಅಂತ. ಸ್ವಾಮಿ, ನೀವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಜಾಗತೀಕರಣ ಅಂತ ಹೇಳ್ತಕ್ಕಂಥದ್ದು ಯಾವ ದೇಶನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ರಿ. ಅವರವರ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ, ಅವರವರ ದೇಶವನ್ನು ಉಚ್ಚಾಯ ಸ್ಥಿತಿಗೆ ತೊಗೊಳೋದಕ್ಕೆ ಹೋಗೋದಕ್ಕೆ ಅವ್ರು ಯಾವ ರೀತಿಯ ಆಟವನ್ನು ಬೇಕಾದರೂ ಪ್ರಪಂಚದಲ್ಲಿ ಆಡ್ತಾರೆ. ಯಾರು ನಿಯಂತ್ರಣ ಮಾಡೋಕ್ಕಾಗಲ್ಲ. ವಿಶ್ವಸಂಸ್ಥೆ ಒಂದು ನಿರ್ದೇಶನವನ್ನು ಕೊಡ್ಬೋದೇ ಹೊರತು ನಿಯಂತ್ರಣ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿರ್ತಾರೆ. ಹಾಗಾಗಿ ಅಮೇರಿಕಾದ ಉತ್ಪನ್ನಗಳು ಅಮೇರಿಕಾದಲ್ಲೇ ಸೇಲ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವರು ಟೆಕ್ನಾಲಜಿನ ಮಾತ್ರ ಡೆವಲಪ್ ಮಾಡ್ತಾರೆ, ಸಾಫ್ಟ್ವೇರ್ ಮಾತ್ರ ಡೆವಲಪ್ ಮಾಡ್ತಾರೆ. ಹಾರ್ಡ್ವೇರ್ಗೆ ಅವರು ಇನ್ನೊಂದು ದೇಶಗಳ ಮೇಲೆ ಅವಲಂಬನೆ ಆಗಿದ್ದಾರೆ. ಹಾಗಾಗಿ ಇವತ್ತು ಅಮೇರಿಕಾದಿಂದ ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬರ್ತಾನೆ ಇರಲಿಲ್ವಾ? ನಿಮ್ಮ ಮುತ್ತಾತನ ಕಾಲದಿಂದನೂ ಬರ್ತಿದೆಯಲ್ಲ, ಕೆಲವೊಂದು ಉತ್ಪನ್ನಗಳು ಬರ್ತಿದೆ. ಗೋಧಿನ ತೊಗೊಂಬರ್ತಿದ್ರಲ್ಲ ಅಮೇರಿಕಾದಿಂದ, ಇವತ್ತು ನಮ್ಮ ದೇಶದಲ್ಲೇ ಬೆಳಿತೀವಿ, ನಾವೇ ತೊಗೊಂಡೋಗಿ ಸಮುದ್ರಕ್ಕೆ ಬಿಸಾಕೋಷ್ಟು ಗೋಧಿ ನಮ್ಮ ಹತ್ರ ಇದೆ. ಸೋಯಾಬೀನು ನಮ್ಮ ದೇಶದಲ್ಲಿ ಹೆಚ್ಚಿನ ಜನ ಉಪಯೋಗ ಮಾಡಲ್ಲ. ಸೋಯಾ ಆಯಿಲ್ ಬರುತ್ತೆ, ಅದನ್ನು ಯಾರು ಉಪಯೋಗ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಮತ್ತು ಟ್ರೀ ನೆಟ್ಸ್ ಅಂದರೆ ಇವಾಗ ಡ್ರೈ ಫ್ರೂಟ್ಸ್ಗಳಿರ್ಬೋದು ಕೆಲವೊಂದು ಬರ್ತಿದೆ. ಆದರೆ ಭಾರತ ಸರ್ಕಾರದ ಸ್ಪಷ್ಟತೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ರೈತರು ಬೆಳೀತಕ್ಕಂಥ ಕೃಷಿ ಉತ್ಪನ್ನಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಡೀಲನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿಕೆಗೋಸ್ಕರ ಕಾಯಿರಿ. ಅದನ್ನು ಬಿಟ್ಬಿಟ್ಟು ನೀವು ಇವತ್ತು ನನಗಿಲ್ಲೊಂದು ಪ್ರಬಲವಾದ ರಾಹುಲ್ ಗಾಂಧಿ ಅವರ ಮಾತಿನಲ್ಲಿ ಅನುಮಾನ ಏನು ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಫ್ಸ್ಟೀನ್ ಫೈಲ್ಸ್ ಅಂತ ಒಂದಿದೆ, ಎಫ್ಸ್ಟ್ರೀಮ್ ಫೈಲ್ಸ್ ಅಂತ. ಇದು ಒಂದು ಅಮೇರಿಕಾದಲ್ಲಿ ನಡೆದಂಥ ಒಂದು ಲೈಂಗಿಕ ಹಗರಣ. ಜೆಫ್ರಿ ಅನ್ನುವಂಥ ವ್ಯಕ್ತಿ ತನ್ನ ಒಂದು ಖಾಸಗಿ ದ್ವೀಪದಲ್ಲಿ ಈ ರಾಜಕಾರಣಿಗಳನ್ನು, ಉದ್ಯಮಿಗಳನ್ನು ಕರ್ಕೊಂಡೋಗಿ ಅಪ್ರಾಪ್ತ ಬಾಲಕಿಯರ ಜೊತೆಯಲ್ಲಿ ಲೈಂಗಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದ. ಅದರಲ್ಲಿ ಟ್ರಂಪ್ ಅವ್ರದ್ದು ಇದೆ ಅಂತ ಇವತ್ತು ರೂಮರ್ಗಳಿದೆ ಎಲ್ಲ ಕಡೆಗೆ. ಆ ಒಂದು ರೂಮರ್ಗೆ ಮೋದಿಯವ್ರನ್ನೂ ಸೇರಿಸ್ಬಿಡ್ತಾನೋ ಅಯ್ಯಪ್ಪ ರಾಹುಲ್ ಗಾಂಧಿ ಅವರು ಅನ್ನುವಂಥ ಸ್ಪಷ್ಟ ಅನುಮಾನ ಬರ್ತಿದೆ. ಹಂಗಾಗಿ ಇವನ್ನೆಲ್ಲನೂ ಒಂದಕ್ಕೊಂದು ತಳುಕಾಕಿ ಅದಾನಿಯವರ ಕೇಸ್ ಇದೆ ಅಮೇರಿಕಾದಲ್ಲಿ, ಅದನ್ನೆಲ್ಲದಕ್ಕೂ ತಳುಕಾಕಿ ಈ ಟ್ರೇಡ್ ಡೀಲ್ನ ಮೋದಿಯವರು ತಮ್ಮ ಲಾಭಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿಯವರು ಅಪಪ್ರಚಾರವನ್ನು ಮಾಡಿಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡುವಂತಹ ಒಂದು ಹುಡುಗಾಟಿಕೆ ಮಾಡ್ತಿರಲ್ರಿ ದೇಶದ ಭವಿಷ್ಯದ ಮೇಲೆ. ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ ಅವರೇ, ನಿಜವಾಗ್ಲೂ ಈ ದೇಶದ ವಿಪಕ್ಷ ನಾಯಕ ಅಂತ ನಿಮ್ಗೆ ಇವತ್ತವರೆಗೂ ಬೆಲೆ ಕೊಡ್ತಿದ್ದೆ ನಾನು. ಆದರೆ ಇವತ್ತು ಸ್ಪಷ್ಟವಾಗಿ ಎಲ್ಲರೂ ನೋಡ್ತಾ ಇರೋವಾಗ ನೀವು ಈ ರೀತಿಯಾದ ಅಪಪ್ರಚಾರ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ತಮ್ಮ ಬೆನ್ನನ್ನು ತಾವೇ ಮುಟ್ಟು ನೋಡ್ಕೊಬೇಕು. ಯಾವ್ಯಾವ ಕಾಂಗ್ರೆಸ್ಸಿಗರು ದೇಶದ ಹಿತಾಸಕ್ತಿಯ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಖಂಡಿತವಾಗಿ ನಾಚಿಕೆ ಅನ್ನೋದು ಆಗಲೇಬೇಕು. ಆಗಿಲ್ಲ ಅಂತ ಹೇಳಿದ್ರೆ ನೀವು ಭಾರತೀಯರೇ ಅಲ್ಲ ನೀವು. ಯಾಕೆಂದರೆ ನಿಮಗೆ ಅಧಿಕಾರನೇ ಮುಖ್ಯ ಹೊರತು ಈ ದೇಶದ ಭವಿಷ್ಯ ಆಗಲಿ, ಈ ದೇಶದ ಸುರಕ್ಷತೆ ಆಗಲಿ, ಈ ದೇಶದ ಭದ್ರತೆ ಆಗಲಿ, ಬಡವರ ಬಗ್ಗೆ ಯಾವುದೇ ವಿಧವಾದಂಥ ಕಾಳಜಿ ನಿಮ್ಗೆ ಯಾರಿಗಿಲ್ಲ ಅಂತ ನಾವು ನಿಷ್ಪಕ್ಷಪಾತವಾಗಿ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಆದರೆ ಈಗ ಜಂಟಿ ಹೇಳಿಕೆ ಬಂದ ಮೇಲೆ ಏನಾದರೂ ಮೋದಿಯವರು ಒಂದೇ ಒಂದು ತಪ್ಪೆಜ್ಜೆಯನ್ನು ಇಟ್ಟಿದ್ರು ಕೂಡ ನಾನು ಇಲ್ಲೇ ಹೇಳ್ತೀನಿ, ಇದೇ TV ವಿಕ್ರಮದ ಮುಖಾಂತರ ನಾನು ಇದೇ ವೇದಿಕೆಯಲ್ಲಿ ಬಂದು ಇದೇ ಕಾರ್ಯಕ್ರಮದಲ್ಲಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದೀನಿ ನಾನು. ಹೀಗಾಗಿ ಅಮೇರಿಕದ ಜೊತೆಯಲ್ಲಿ ಇವಾಗ $500 ಬಿಲಿಯನ್ ಒಂದು ಜಂಟಿ ಒಪ್ಪಂದ ಆಗಿರೋದು, ವಾಣಿಜ್ಯ ಒಪ್ಪಂದ. 10 ವರ್ಷಗಳಲ್ಲಿ ಅಷ್ಟು ವ್ಯಾಪಾರವನ್ನು ಮಾಡ್ತಾರೆ. ಅಂದರೆ $500 ಕೋಟಿ ಒಪ್ಪಂದ ಇದು. $500 ಕೋಟಿ ಅಷ್ಟು ಬರುತ್ತೆ. ಅಂದರೆ ಸರಿಸುಮಾರು ಭಾರತದ ಬಡ್ಜೆಟ್ ಎಷ್ಟಿದೆ, 54 ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟನ್ನು ನಡೆಸುತ್ತೆ. ಚೀನಾದ ಮೇಲೆ 38% ಮಾಡಿರೋದು ಇವಾಗ.
ತೆರಿಗೆಯನ್ನು ಹಾಕಿರೋದು. ಭಾರತಕ್ಕೆ 18% ಮಾಡಿದ್ದಾರೆ, ಪಾಕಿಸ್ತಾನಕ್ಕೆ 19%, ಬಾಂಗ್ಲಾದೇಶಕ್ಕೆ 19%. ನಾವಿಲ್ಲಿ ನೋಡೋಣ, ಬಾಂಗ್ಲಾದೇಶದಿಂದ ಏನು ಜವಳಿ ಉಡುಪುಗಳು ಹೋಗ್ತಿದೆ, ಇನ್ಮೇಲೆ ಭಾರತಕ್ಕೆ ಒಳ್ಳೆ ಇದು ಬರುತ್ತೆ. ಗಾರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು, ಗಾರ್ಮೆಂಟ್ ಕ್ಷೇತ್ರಕ್ಕೆ ವಿಪುಲವಾದ ಅವಕಾಶ ದೊರೆಯುತ್ತೆ ಈ ಡೀಲಿಂದ. ಯಾಕೆ ಅಂತ ಹೇಳಿದ್ರೆ ಕಾಂಪಿಟೇಟರ್ಸ್ ಅವರು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಚೈನಾ ಇರ್ಬೋದು, ಇವ್ರಿಗೆಲ್ರಿಗಿನ್ನ ನಮ್ಮ ಉತ್ಪನ್ನಗಳು ಅಮೆರಿಕಾದಲ್ಲಿ ಹೆಚ್ಚಿಗೆ ಸೇಲ್ ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಉರಿಯಾಗಬೇಕು? ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ಗೆ ಅಣತಿ ಮೇಲೆ ರಾಹುಲ್ ಗಾಂಧಿ ಅವ್ರು ಕುಣಿಲಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಏನಾದರೂ ಈ ರೀತಿಯಾಗ ರಾಹುಲ್ ಗಾಂಧಿ ಅವ್ರು ಮಾತಾಡ್ತೀಯಾರ? ಅರಾಜಕತೆಯನ್ನು ಸೃಷ್ಟಿ ಮಾಡೋದನ್ನೇ ತನ್ನ ಗುರಿ ಅಂತ ಇಟ್ಕೊಂಡಿರೋವಂಥ ರಾಹುಲ್ ಗಾಂಧಿ ಅವ್ರನ್ನ ನಾವು ವಿಪಕ್ಷ ನಾಯಕ ಅಂತ ಹೆಂಗೆ ಹೇಳೋದು ಅನ್ನೋಂಥ ಪ್ರಶ್ನೆ ನಾನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಸುಂಕಾಸುರ ಅಂತ ಹೇಳುವಂಥ ಟ್ರಂಪ್ನ ಯಾವ ಹೆದರಿಕೆಗೂ ಕೂಡ ಬೆದರಿಕೆಗೂ ಕೂಡ ಭಾರತ ಬಗ್ಲಿಲ್ಲ. ಇದು ಬಗ್ಗುವ ಭಾರತವಲ್ಲ, ಬಗ್ಗಿಸುವ ಭಾರತ. ಅದು ಕೂಡ ಬಲವಂತವಾಗಿ ಅಲ್ಲ, ರಾಜತಾಂತ್ರಿಕ ನೀತಿಗಳಿಂದ ಯಾವುದೇ ದೇಶವನ್ನು ಬೇಕಾದರೂ ಬಗ್ಗಿಸುವಂಥ ಭಾರತ ಇದು. ಇದೇ ನವ ಭಾರತ. ಹಾಗಾಗಿನೇ ನಾನು ಸ್ನೇಹಿತರೆ ನಿಮ್ಮೆಲ್ಲರ ಮುಂದೆ ಹೇಳಿದ್ದು ಸುಂಕಾಸುರನ ಸೊಂಟ ಮುರಿದ ನವ ಭಾರತ ಅಂತ. ಈಗ ಮೋದಿಯವರು ಹೊಂದಾಣಿಕೆ ಮಾಡ್ಕೊಂಬಿಟ್ಟಿದ್ದಾರೆ, ಭಯ ಪಟ್ಬಿಟ್ಟಿದ್ದಾರೆ, ಹಂಗಾಗಿ ಟ್ರೇಡ್ ಡೀಲ್ನ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತೀರಲ್ಲ, ನಿಮ್ಮ ದಡ್ಡತನಕ್ಕೆ ನಾನು ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಇವಾಗ ರಷ್ಯಾದಿಂದ ತೈಲ ಖರೀದಿ ಮಾಡಿ ಉಕ್ರೇನ್ಗೆ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದೆ ಭಾರತ ಅಂತೇಳಿ 50% ತೆರಿಗೆಯನ್ನು ಟ್ರಂಪ್ ಅವರು ಹೇರಿದ್ರು. ಆದರೆ ಯಾವಾಗ ಯುರೋಪಿಯನ್ ಒಕ್ಕೂಟಗಳ ಜೊತೆಯಲ್ಲಿ ಟ್ರೇಡ್ ಡೀಲ್ ಆಯ್ತಲ್ಲ, ಆವಾಗ ಟ್ರಂಪ್ಗೆ ಅರಿವಾಯಿತು ಭಾರತ ನನ್ನ ಗೊಡ್ಡು ಬೆದರಿಕೆಗೆಲ್ಲ ಬೆದರಿ ನಿಂತ್ಕೊಳಲ್ಲ ಅಂತ. ಹಾಗಾಗಿ ಒತ್ತಡ ನಿರ್ಮಾಣ ಆಗಿದೆ ಯಾರ ಮೇಲೆ? ಟ್ರಂಪ್ ಮೇಲೆ. ಭಾರತ ಏನು ಹೋಗಿ ಅವ್ರನ್ನ ಗೋಗರ್ದೇನು ಕರೆದಿರಲಿಲ್ಲ, ಅವರಾಗೆ ಅವರ ನಿಯೋಗವನ್ನು ಕಳಿಸಿದ್ರು, ಮಾತುಕತೆಯನ್ನು ನಡೆಸಿದ್ರು, ಟ್ರೇಡ್ ಡೀಲನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಸೂಕ್ಷ್ಮ ವಿಷಯನೂ ಅರ್ಥ ಆಗದೆ ಇರುವಂಥ ದಡ್ಡ ರಾಹುಲ್ ಗಾಂಧಿ, ನಿಮ್ಮನ್ನು ಯಾರು ದಡ್ಡ ಅನ್ನಲ್ಲ, ನೀವೊಂಥರ ಕುತಂತ್ರವನ್ನು ನಡೆಸ್ತಿದ್ದೀರಾ ಅಂತ ಅನುಮಾನ ಬರುತ್ತಲ್ವಾ? ಒತ್ತಡ ನಿರ್ಮಾಣ ಆಗಿರೋದು ನಿಜವಾಗ್ಲೂ ಮೋದಿಯವರ ಮೇಲಲ್ಲ, ಒತ್ತಡ ನಿರ್ಮಾಣ ಆಗಿರೋದು ಟ್ರಂಪ್ ಅವ್ರ ಮೇಲೆ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ನೀವು ದಡ್ಡರಾಗ್ಬಿಡ್ತೀರಾ ರಾಹುಲ್ ಗಾಂಧಿ ಅವರೇ. ಹಾಗಾಗಿನೇ ಟ್ರಂಪ್ ಅವರು 50% ಭಾರತದ ಮೇಲೆ ಏರಿದ್ದಂಥ ವ್ಯಾಪಾರಿ ತೆರಿಗೆಗಳನ್ನು 18%ಗೆ ಅಂದರೆ 18% ಇಳಿಸೋದ್ರ ಮುಖಾಂತರ ತನ್ನ ಒತ್ತಡವನ್ನು ಜಗಜ್ಜಾಹೀರು ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಹೇಗಿದೆ ನವಭಾರತದ ಚಿತ್ರಣ, ಇದನ್ನು ನೀವೆಲ್ಲರೂ ಆನಂದಿಸಿದ್ದೀರಾ ಅಂತ ತಿಳ್ಕೊಂಡು ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.